ಆರೋಪ ಹೊತ್ತಿರುವಂತಹ ಎಲ್ಲ ಆರೋಪಿಗಳ ಸಂಬಂಧಿತವಾಗಿ ಮಹಜರು ಕಾರ್ಯವನ್ನು ಮುಂದುವರಿಸಲಾಗಿದೆ. ಅದೇ ರೀತಿಯಾಗಿ ಇವತ್ತು ದರ್ಶನ್ ನಿವಾಸಕ್ಕೂ ಕೂಡ ಆರೋಪಿಗಳನ್ನ ಕರೆದುಕೊಂಡು ಹೋಗಿ ಮಹಜರನ್ನ ಮಾಡಿದ್ದು ಮಹಜರು ಕಾರ್ಯ ಅಂತ್ಯವಾಗಿದೆ. ಧನರಾಜ್, ಪವನ್, ನಂದೀಶನ್ನ ಪೊಲೀಸರು ಕರೆದುಕೊಂಡು ಹೋಗಿದ್ರು. ದರ್ಶನ್ ನಿವಾಸದ ಮುಂಭಾಗದ ರಸ್ತೆಗಳಲ್ಲೂ ಕೂಡ ಪಂಚನಾಮೆಯನ್ನ ಮಾಡಿದ್ರು. ಟೂ ವೀಲರ್ ನಿಲ್ಲಿಸಿದಂತಹ ಜಾಗವನ್ನ ಪೊಲೀಸರು ಈ ಸಂದರ್ಭದಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಧನರಾಜ್ ಉಪಯೋಗ ಮಾಡ್ತಿದ್ದಂತಹ ಆಕ್ಟಿವಾ ಅದು. ಸೊ ಆ ದಿನ ಆತ ಆ ಆಕ್ಟಿವಾದಲ್ಲಿ ಎಲ್ಲ ಸಂಚಾರ ಮಾಡಿದ್ದ ಅನ್ನೋದನ್ನು ಕೂಡ ಪಂಚನಾಮೆಯಲ್ಲಿ ವರದಿ ಮಾಡಿಕೊಂಡಿದ್ದಾರೆ. ಪವನ್ ಉಪಯೋಗಿಸ್ತಾ ಇದ್ದಂತಹ 2 ಬೈಕ್ಗಳನ್ನು ಕೂಡ ಪೊಲೀಸರು ಈ ಸಂದರ್ಭದಲ್ಲಿ ಸೀಸ್ ಮಾಡಿದ್ದಾರೆ. 3 ಬೈಕುಗಳು ಒಟ್ಟಾರೆಯಾಗಿ ಸೀಸ್ ಆಗಿರೋದು. ಧನರಾಜ್ ಮತ್ತು ಪವನ್ ಇಬ್ಬರು ಕೂಡ ಬಳಸ್ತಾ ಇದ್ದಂತಹ ಗಾಡಿಗಳವು. ಸೊ ಅದನ್ನ ಸೀಸ್ ಮಾಡ್ಕೊಂಡಿದ್ದಾರೆ. ಮತ್ತು ದರ್ಶನ್ ಅವರ ನಿವಾಸದ ಮುಂಭಾಗವೂ ಕೂಡ ಪಂಚನಾಮೆಯನ್ನ ಮಾಡಲಾಗಿದೆ. ಯಾರೆಲ್ಲ ಆ ದಿನ ಆರೋಪಿಗಳು ಬಂದಿದ್ರು, ಎಷ್ಟೊತ್ತಿಗೆ ಅಲ್ಲಿಂದ ಹೋದ್ರು, ಏನೆಲ್ಲ ವಸ್ತುಗಳನ್ನ ಬಳಕೆ ಮಾಡಿದ್ರು, ಎಲ್ಲೆಲ್ಲಿ ಬಟ್ಟೆ ಆಗಲಿ ಮತ್ತೊಂದಾಗಲಿ ಬಿಸಾಡಿದ್ರು, ಇದೆಲ್ಲದರ ಒಂದು ವರದಿಯನ್ನು ಕಲೆ ಹಾಕುವಂತಹ ಕೆಲಸವನ್ನ ಇವತ್ತು ಪೊಲೀಸರು ನಡೆಸಿದ್ದಾರೆ. ದರ್ಶನ್ ನಿವಾಸದಲ್ಲಿ ಈ ಪಂಚನಾಮೆಯನ್ನ ಮಾಡಿರ್ತಕ್ಕಂತಹದ್ದು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಿ. ಸೊ ಪಂಚನಾಮೆಯನ್ನ ಮಾಡಿದಂತಹ ಪೊಲೀಸರು ಹಲವಾರು ಅಂಶಗಳನ್ನ ಕಲೆ ಹಾಕೊಂಡಿದ್ದಾರೆ, ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಈಗ ಅಲ್ಲಿಂದ ಪಂಚನಾಮೆ ಮುಗಿಸಿ ಹೊರಟಿದ್ದಾರೆ. ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ನೀಡಿ ಚಿತ್ರಹಿಂಸೆಯನ್ನ ಕೊಟ್ಟಿರ್ತಕ್ಕಂತಹ ಪ್ರಕರಣ. ಕರೆಂಟ್ ಶಾಕ್ ನೀಡಿದ ಸ್ಥಳದಲ್ಲೂ ಕೂಡ ಮಹಜರಿಗೆ ಪೊಲೀಸರು ಮುಂದಾಗಿದ್ದಾರೆ. ಪಟ್ಟಣಗೆರೆ ಶೆಡ್ಗೆ ಧನರಾಜನ್ನ ಕರೆದುಕೊಂಡು ಹೋಗಿ ಪೊಲೀಸರು ಪಂಚನಾಮೆಯನ್ನ ಮಾಡ್ತಾ ಇದ್ದಾರೆ. ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದು ಧನರಾಜ್ ಮತ್ತು ಎಲ್ಲರೂ ಕೂಡ. ಇದಕ್ಕೆ ಪ್ರಮುಖವಾಗಿ ಧನರಾಜ್ ಮೆಗ್ಗಾರ್ನ ಎಕ್ಸ್ಪರ್ಟ್ ಆತನೇ ಕರೆಂಟ್ ಶಾಕ್ಗೆ ಬೇಕಾಗಿರುವಂತಹ ಮೆಗ್ಗಾರ್ನ ತೆಗೆದುಕೊಂಡು ಬಂದದ್ದು ಮತ್ತು ಶೆಡ್ನಲ್ಲಿ ಧನರಾಜೇ ಶಾಕ್ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದು ಅನ್ನುವಂತಹ ಅಂಶಗಳನ್ನ ಈಗ ಆರೋಪಿಗಳು ಬಾಯ್ಬಿಟ್ಟಿರೋ ಹಿನ್ನೆಲೆಯಲ್ಲಿ ಪಟ್ಟಣಗೆರೆ ಶೆಡ್ಗೆ ಪುನಃ ಮಹಜರಿಗಾಗಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಯಾವೆಲ್ಲ ಚೇರ್ಗಳನ್ನ ಬಳಕೆ ಮಾಡಿದ್ರು, ಎಲ್ಲಿ ಮೆಗ್ಗಾರನ್ನ ಬಳಸಿದ್ದು, ಯಾವ ರೀತಿಯಾಗಿ ಶಾಕ್ ಅನ್ನ ಕೊಟ್ಟಿದ್ರು ಇತ್ಯಾದಿ ವರದಿಗಳನ್ನ ಕಲೆ ಹಾಕೋ ಸಲುವಾಗಿ ಆರೋಪಿಯನ್ನ ಖುದ್ದು ಶೆಡ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಪಂಚನಾಮೆಯನ್ನ ಮಾಡ್ತಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ರಿಂದ. ಪ್ರಕಾಶ್, ನಿರಂತರವಾಗಿ ಶೆಡ್ ಆಗಲಿ ಆರೋಪಿಗಳ ನಿವಾಸ ಆಗಲಿ ಎಲ್ಲೆಡೆ ಮಹಜರು ಕಾರ್ಯ ನಡೀತಾ ಇದೆ. ಇವತ್ತು ಪಟ್ಟಣಗೆರೆಯ ಶೆಡ್ಗೆ ಕರೆದುಕೊಂಡು ಹೋಗಿ ಧನರಾಜ್ನನ್ನ ಮಹಜರು ಕಾರ್ಯದಲ್ಲಿ ಒಳಪಡಿಸಿದ್ದಾರೆ. ಸೊ ಈಗ ಆ ಪ್ರಕ್ರಿಯೆ ಎಲ್ಲಿಗೆ ಬಂದಿದೆ? ದಿವ್ಯ, ಪ್ರಕರಣದ 9ನೇ ಆರೋಪಿ ಆಗಿರುವಂತಹ ಧನರಾಜನ್ನ ಇದೀಗ ಪಟ್ಟಣಗೆರೆಯ ಶೆಡ್ಗೆ ಕರೆ ತಂದಿದ್ದಾರೆ. ಎಲೆಕ್ಟ್ರಿಕ್ ಸಾಧನವನ್ನ ಇಟ್ಟು ಕರೆಂಟ್ ಶಾಕ್ ಅನ್ನ ನೀಡಿದ್ರು ಅನ್ನುವಂಥ ಆರೋಪ. ಜೊತೆಗೆ ಪೊಲೀಸರ ಮುಂದೆ ಏನಾಯ್ತು ಅವತ್ತು ಅನ್ನುವಂಥದ್ದನ್ನ ಕೂಡ ಹೇಳಿಕೆಗಳನ್ನ ಕೊಟ್ಟಿದ್ರು. ಸೊ ಅದರಂತೆ ಇವತ್ತು ಮಧ್ಯಾಹ್ನವೂ ಕೂಡ ನಟ ದರ್ಶನ್ ಅವರ ನಿವಾಸಕ್ಕೆ ಧನರಾಜ್ ಅವರನ್ನ ಕರೆದುಕೊಂಡು ಹೋಗಿದ್ರು. ಎಲೆಕ್ಟ್ರಿಕಲ್ ಸಾಧನವನ್ನ ಎಲ್ಲಿಂದ ತಂದ್ರು, ಯಾವ ಬೈಕ್ಗಳ ಮೂಲಕವಾಗಿ ಬಂದ್ರಿ ಅನ್ನುವಂಥದ್ದನ್ನ ಸಾಕಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ರು. ಆ ನಂತರ ಯಾವ ಟೂ ವೀಲರ್ ಮೂಲಕವಾಗಿ ಹೋಗಿದ್ರಲ್ಲ ಆ ವೆಹಿಕಲ್ಸ್ ಅನ್ನು ಕೂಡ ಸೀಸ್ ಮಾಡಿದ್ರು. ಸೀಸ್ ಮಾಡಿದ ಬಳಿಕ ನೇರವಾಗಿ ಮತ್ತೆ ಪಟ್ಟಣಗೆರೆ ಶೆಡ್ಗೆ ಕರೆ ತಂದಿದ್ದಾರೆ. ಪ್ರಮುಖವಾಗಿ ಇದೇ ಒಂದು ಶೆಡ್ನಲ್ಲಿ ಪ್ರಕರಣದ 5ನೇ ಆರೋಪಿ ಆಗಿರುವಂತಹ ನಂದೀಶ್ನ ಜೊತೆ ಸೇರಿ ಧನರಾಜ್ ಕೂಡ ಕರೆಂಟ್ ಶಾಕ್ ಅನ್ನ ಕೊಟ್ಟಿರೋದ್ರಲ್ಲಿ ಭಾಗಿಯಾಗಿದ್ದ. ಮುಖ್ಯವಾಗಿ 5ನೇ ಆರೋಪಿ ನಂದೀಶ್ ಧನರಾಜ್ಗೆ ಕಾಲ್ ಅನ್ನ ಮಾಡ್ತಾರೆ. ಆ ನಂತರ ಶೆಡ್ಗೆ ಕರೆಸ್ಕೊಂಡು ಇಬ್ರು ಕೂಡ ಸೇರಿ ಎಲೆಕ್ಟ್ರಿಕಲ್ ಶಾಕ್ ಅನ್ನ ಕೊಟ್ಟಿರ್ತಾರೆ. ಸೊ ಕೊಟ್ಟಂತ ಸಂದರ್ಭದಲ್ಲಿ ಯಾವ್ಯಾವ ಭಾಗಗಳಲ್ಲಿ ಏನು ಅಟ್ಟಾಡಿಸಿ ಆ ಒಂದು ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ರು, ಎಲ್ಲಿಗೆ ಕರೆದುಕೊಂಡು ಹೋಗಿದ್ರಿ, ಜೊತೆಗೆ ಆ ಒಂದು ಎಲೆಕ್ಟ್ರಿಕಲ್ ಸಾಧನ ಎಲ್ಲಿ ಬಿಸಾಡಿದ್ರು ಅನ್ನುವಂತಹ ಸಾಕಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಧನರಾಜ್ ಕೇಬಲ್ ಕೆಲಸ ಮಾಡ್ತಾ ಇದ್ದ. ಸೊ ಹೀಗಾಗಿ ಈ ಒಂದು ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದ. ಆ ಕಾರಣಕ್ಕಾಗಿ ಎಲೆಕ್ಟ್ರಿಕಲ್ ಸಾಧನವನ್ನ ಇದೇ ಧನರಾಜೇ ತೆಗೆದುಕೊಂಡು ಬಂದು ನಂದೀಶ್ನ ಜೊತೆ ಸೇರ್ಕೊಂಡು ಈ ಒಂದು ಕರೆಂಟ್ ಶಾಕ್ ಅನ್ನ ಕೂಡ ಇದೇ ಒಂದು ಶೆಡ್ ನಲ್ಲಿ ಕೊಟ್ಟಿದ್ರು ನಂದೀಶ್ ಜೊತೆಗೆ ಧನರಾಜ್. ಸೊ ಯಾವ್ಯಾವ ಭಾಗಗಳಲ್ಲಿ ಅವರು ಹೋಗಿದ್ರು ಅನ್ನುವಂಥದ್ರ ಬಗ್ಗೆ ಕೂಡ ಪೊಲೀಸರು ಮತ್ತೊಮ್ಮೆ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಕೇವಲ ಧನರಾಜ್ ಒಬ್ಬನನ್ನೇ ಮಾತ್ರ ಈ ಒಂದು ಶೆಡ್ಗೆ ಕರೆ ತಂದಿದ್ದಾರೆ. ಕರೆ ತಂದು ಯಾವ್ಯಾವ ಭಾಗಗಳಲ್ಲಿ ನೀವು ಹೋಗಿದ್ರಿ, ಎಲ್ಲೆಲ್ಲಿ ನೀವು ಮೂವ್ಮೆಂಟ್ಸ್ ಅವತ್ತು ಇತ್ತು ಅನ್ನುವಂಥದ್ರ ಬಗ್ಗೆ ಕೂಡ ಸ್ಥಳವನ್ನ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮೊದಲನೇದಾಗಿ ಎಂಟ್ರೆನ್ಸ್ ಇಂದ ನೇರವಾಗಿ ಆ ಒಂದು ವೈಟ್ ಹೌಸ್ ನ ಪಕ್ಕಕ್ಕೆ ಬರ್ತಾರೆ. ಅಲ್ಲಿಂದ ಮತ್ತೆ ಹಿಂಬದಿಯ ಒಂದು ವಾಲ್ ಇದೆ. ಸೊ ಆ ಭಾಗಕ್ಕೆ ಹೋಗಿ ಕೂಡ ಅವರನ್ನ ಒಂದಿಷ್ಟು ಚಿತ್ರಹಿಂಸೆ ಕೊಟ್ಟಿದ್ರು ಅನ್ನುವಂತಹ ಮಾಹಿತಿಯನ್ನ ಕೂಡ ಪೊಲೀಸರ ಮುಂದೆ ಧನರಾಜ್ ಬಾಯಿ ಬಿಡ್ತಾ ಇದ್ದಾನೆ. ಸೊ ಇದೆಲ್ಲ ಮಾಹಿತಿಯನ್ನ ಇದೀಗ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಈಗ ಇನ್ನೂ ಕೂಡ ಶೆಡ್ ನಲ್ಲೇ ಆರೋಪಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ.
ದಿವ್ಯಾ. ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.